ನೆಕ್ಸ್ಟ್ ಟಾಪಿಕ್ ಯಾವುದಪ್ಪ ಅಂತಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಅ ಸ್ಟೇಟ್ ಅಂತ ಕರಿತೀವಿ. ಈಗ ನೀವೇ ಹೇಳಿ, ಯಾವುದಾದ್ರೂ ಒಂದು ರಾಜ್ಯ ಅಂತ ತಗೊಂಡಾಗ ಅಫಿಷಿಯಲ್ ಪರ್ಪಸಸ್ಗೆ ಯೂಸ್ ಮಾಡ್ತಕ್ಕಂಥ ಭಾಷೆಗಳು ಯಾವ್ಯಾವು? ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಗಿರ್ತಕ್ಕಂಥವು ಯಾವ್ಯಾವು? ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಭಾಷೆಗಳು ಯಾವ್ಯಾವು ಅಂತ ಗೊತ್ತಿರಲಿ ನೋಡೋಣ. ಗೊತ್ತಿದ್ರೆ ಹೇಳ್ರಪ್ಪ ಪಟ್ಪಟ ಅಂತ. ನಾವು ಆನ್ಲೈನ್ ನೋಡ್ತಿರ್ತಕ್ಕಂಥವ್ರು ಕೂಡ ನಿಮಗೆ ಗೊತ್ತಿರೋ ಪಟ್ಟಂತ ಹೇಳಿ ನೋಡೋಣ. ನಾವು ಯಾವ್ಯಾವ ಭಾಷೆಗಳನ್ನು ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಗಿ ಯೂಸ್ ಮಾಡ್ಬೋದು. ನಾವು 3 ಭಾಷೆಗಳು ಅಂತ ಬರ್ತವೆ. ಒಂದು ಏನಪ್ಪ ಅಂತಂದ್ರೆ ನಮ್ಮ ಮೇಜರ್ ಆಗಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಭಾಷೆಗಳು ಅಂತ ನೋಡಿದಾಗ ಲ್ಯಾಂಗ್ವೇಜಸ್, ನಾವು ಲ್ಯಾಂಗ್ವೇಜಸ್ ಅಂತ ತಗೊಂಡಾಗ ದರ್ ಆರ್ 3 ಲ್ಯಾಂಗ್ವೇಜಸ್. ಇಲ್ಲಿ 3 ಲ್ಯಾಂಗ್ವೇಜಸ್ ಬರ್ತವೆ. ಯಾವಪ್ಪ 3 ಲ್ಯಾಂಗ್ವೇಜಸ್ ಅಂತ ನೋಡಿದಾಗ ಯಾವಿಲ್ಲಿ 3 ಲ್ಯಾಂಗ್ವೇಜಸ್ಸು? ನಾವಿಲ್ಲಿ 3 ಲ್ಯಾಂಗ್ವೇಜಸ್ ಬರ್ತವೆ. ಒಂದು ನಮ್ಮ 8ನೇ ಶೆಡ್ಯೂಲ್ ಇರ್ತಕ್ಕಂಥ ಲ್ಯಾಂಗ್ವೇಜಸ್, 8ನೇ ಶೆಡ್ಯೂಲ್ ಇರ್ತಕ್ಕಂಥ ಲ್ಯಾಂಗ್ವೇಜಸ್. ನಾವು ಈ 8ನೇ ಶೆಡ್ಯೂಲ್ ಇರ್ತಕ್ಕಂಥ ಲ್ಯಾಂಗ್ವೇಜಸ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಶೆಡ್ಯೂಲಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಭಾಷೆಗಳನ್ನ ಶೆಡ್ಯೂಲ್ ಭಾಷೆಗಳು ಅಂತ ಕರಿತೀವಿ. ಓಕೆನಾ? ನಾವು ಈ ಶೆಡ್ಯೂಲ್ ಲ್ಯಾಂಗ್ವೇಜಲ್ಲಿ ಇರ್ತಕ್ಕಂಥದ್ದು ಎಷ್ಟು ಭಾಷೆಗಳಿದಾವಪ್ಪ ಅಂತಂದ್ರೆ ಒರಿಜಿನಲ್ ಆಗಿ 14 ಇತ್ತು. ಬಟ್ ಇವಾಗ ಎಷ್ಟು ಏರಿಕೆ ಆಗಿದೆ ಅಂತಂದ್ರೆ 22 ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಇದಾವೆ. 22 ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಎಲ್ಲಿದಾವಪ್ಪ ಅಂತಂದ್ರೆ 8ನೇ ಶೆಡ್ಯೂಲಲ್ಲಿ ಇದಾವೆ. 8ನೇ ಶೆಡ್ಯೂಲಲ್ಲಿ ಮೊದಲನೇದು. ಎರಡನೇದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನ್ಯಾಷನಲ್ ಲ್ಯಾಂಗ್ವೇಜ್ ಏನಪ್ಪ? ಈ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಂದ್ರೆ ರಾಷ್ಟ್ರೀಯ ಭಾಷೆ ಅಂತ. ಈಗ ರಾಷ್ಟ್ರೀಯ ಭಾಷೆ ಅಂತಕ್ಕಂಥದ್ದು ಯಾವುದಾದ್ರೂ ಇದೆಯಾ? ಇದ್ರೆ ಮೇಜರ್ ಆಗಿ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದು? ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂತಂದ್ರೆ ನೆನಪಿಟ್ಕೊಳ್ಳಿ, ನಮ್ಮ ಇಂಡಿಯಾಲಿ ಯಾವುದೂ ಕೂಡ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ರಾಷ್ಟ್ರ ಭಾಷೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಬಟ್ ಆದರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂದ್ರೆ ಏನು? ಅಫಿಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಕ್ಕಂಥ ಭಾಷೆಗಳನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ನಾವು ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವ್ಯಾವು ಅಂತಂದ್ರೆ ನಾರ್ಮಲ್ ಆಗಿ ಕೇಂದ್ರದಲ್ಲಿ ಬೇರೆ ಇರುತ್ತೆ, ರಾಜ್ಯಗಳಲ್ಲಿ ಬೇರೆ ಇರ್ತವೆ. ಸೆಂಟ್ರಲ್ ಬೇರೆ ಇರುತ್ತೆ, ರಾಜ್ಯಗಳಲ್ಲಿ ಬೇರೆ ಇರ್ತವೆ. ನೆನಪಿಟ್ಕೊಳ್ಳಿ, ಕೇಂದ್ರ ಸರ್ಕಾರಕ್ಕೆ ಬೇರೆ ಭಾಷೆಗಳಿರ್ತವೆ, ಕೇಂದ್ರ ಸರ್ಕಾರಕ್ಕೆ ಬೇರೆ ಭಾಷೆಗಳಿರ್ತವೆ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ಕೂಡ ಬೇರೆ ಬೇರೆ ಭಾಷೆಗಳಿರ್ತವೆ. ಬಟ್ ಈಗ ಬೇರೆ ಬೇರೆ ಇದ್ರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವುದು? ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವುದು ಅಂತಂದ್ರೆ ಮೇಜರ್ ಆಗಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಇಟ್ ಈಸ್ ಹಿಂದಿ ಮತ್ತು ಇಂಗ್ಲಿಷ್ ಅಂತ ಕರಿತೀವಿ. ಇಟ್ ಈಸ್ ಹಿಂದಿ ಮತ್ತು ಆಂಗ್ಲ ಭಾಷೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಯೂಸ್ ಮಾಡ್ತಕ್ಕಂಥ ಅಫಿಷಿಯಲ್ ಲ್ಯಾಂಗ್ವೇಜಸ್. ಅದೇ ರೀತಿ ರಾಜ್ಯ ಸರ್ಕಾರದವರು ಯಾವುದಾದ್ರೂ ಒಂದು ಭಾಷೆಗಳನ್ನ ಅವರ ಒಂದು ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಗಿ ಆ ಒಂದು ರಾಜ್ಯದಲ್ಲಿ ಅಳವಡಿಸ್ಕೊಳ್ಳಬಹುದು. ನಾವು ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ ನಮ್ಮ ಮೇಜರ್ ಆಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಾವು 2 ಭಾಷೆಗಳನ್ನ ಈಗ ಆಲ್ರೆಡಿ ಅಳವಡಿಸ್ಕೊಂಡಿದ್ದೀವಿ. ಒಂದು ಕನ್ನಡ ಅಂತ ಕರಿತೀವಿ, ಅದರ ಜೊತೆಗೆ ನಮ್ಮ ಆಂಗ್ಲ ಭಾಷೆ ಅಂತಕ್ಕಂಥದ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ 3ನೇ ಲ್ಯಾಂಗ್ವೇಜ್ ಅನ್ನು ಕೂಡ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಆ ಲ್ಯಾಂಗ್ವೇಜ್ ಯಾವ್ದಪ್ಪ ಅಂತಂದ್ರೆ ತುಳು ಅಂತ ಕರಿತೀನಿ. ನೆನ್ಪಿಟ್ಕೊಳ್ಳಿ, ಈ ತುಳುದವರು ದೇ ಆರ್ ಡಿಮ್ಯಾಂಡಿಂಗ್ ಟು ಇನ್ಕ್ಲೂಡ್ 8ನೇ ಶೆಡ್ಯೂಲ್ ಕೂಡ ನಮಗೆ 8ನೇ ಶೆಡ್ಯೂಲಲ್ಲಿ ಕೂಡ ಆ್ಯಡ್ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದರ ಜೊತೆಗೆ ನಮ್ಮ ತುಳುವನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಡಿಕ್ಲೇರ್ ಮಾಡಿ ಅಂತ ನಮ್ಮ ರಾಜ್ಯ ಸರ್ಕಾರ ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ. ಬಟ್ ಈಗ ಮನವಿ ಸಲ್ಲಿಸಿದಾಗ ರಾಜ್ಯ ಸರ್ಕಾರದವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ನಾವು ಅದನ್ನು ಒಪ್ಕೊಳ್ಳದೆ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕಮಿಟಿ ಯಾವುದಪ್ಪ ಅಂತಂದ್ರೆ ಯಾವುದು ಅಂತಂದ್ರೆ ಗೊತ್ತಿರಬೇಕಿಲ್ಲಿ, ಮೋಹನ್ ಆಳ್ವಾ ಕಮಿಟಿ ಅಂತ ಕರಿತೀವಿ. ಮೊದಲು ಮೋಹನ್ ಮಾಳ್ವಾ ಆಗಿತ್ತು, ಬಟ್ ಇವಾಗ ಏನಾಗಿದೆಯಪ್ಪ ಅಂತಂದ್ರೆ ಗಾಯತ್ರಿ ಕಮಿಟಿ ಅಂತ ರೀಪ್ಲೇಸ್ ಮಾಡಿದ್ದಾರೆ. ಈಗ ನೆನ್ಪಿಟ್ಕೊಳ್ಳಿ, ಈಗ ಗಾಯತ್ರಿ ಕಮಿಟಿ ಅಂತಕ್ಕಂಥ ರಿಪ್ಲೇಸ್ ಆಗಿದೆ. ಬಟ್ ಇಷ್ಟು 8ನೇ ಶೆಡ್ಯೂಲ್ ಸಂಬಂಧಪಟ್ಟಂಗೆ, ನ್ಯಾಷನಲ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ, ರಾಷ್ಟ್ರೀಯ ಭಾಷೆ ಸಂಬಂಧಪಟ್ಟಂಗೆ, ಅದೇ ರೀತಿ ಅಫಿಷಿಯಲ್ ಪರ್ಪಸ್ ಸಂಬಂಧಪಟ್ಟಂಗೆ ಈ ಭಾಷೆಗಳಿಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕು. ಬಟ್ ಆದರೆ ಸರ್ ಇವಾಗಿರ್ತಕ್ಕಂಥ ನ್ಯೂಸ್ ಏನಪ್ಪ ಅಂತಂದರೆ, ಏನು ಅಂತಂದರೆ ನಾವು ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಮೇಘಾಲಯ
ನಮ್ಮ ಮೇಘಾಲಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂತಂದರೆ, ನಾವು ಜನರಿಗೆ ಒಳ್ಳೇದಾಗಲಿ ಅಂತ ಏನು ಮಾಡಿದ್ದಾರೆ ಅಂತಂದರೆ, ಕಾಸಿ ಮತ್ತು ಗ್ಯಾರೋ ಭಾಷೆಗಳನ್ನು ಇಟ್ ಈಸ್ ಏನು ಮಾಡಿದಾರಪ್ಪ ಅಂತಂದರೆ, ನಾವು ಅಫಿಷಿಯಲ್ ಲ್ಯಾಂಗ್ವೇಜ್ ಡಿಕ್ಲೇರ್ ಮಾಡಿದ್ದಾರೆ. ಅಲಾಂಗ್ ವಿತ್ ಏನು ಅಂತಂದರೆ ಇಂಗ್ಲೀಷ್. ಮೊದಲು ಇಂಗ್ಲೀಷ್ ಇತ್ತು, ನಾವು ಇಂಗ್ಲೀಷ್ ಜೊತೆಗೆ ಕಾಸಿ ಮತ್ತು ಗ್ಯಾರೋ ಭಾಷೆಗಳನ್ನು ಮೇಜರಾಗಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಇಂಟ್ರಡ್ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಇದೆಲ್ಲ ಓಕೆ ಸರ್, ಬಟ್ ಈಗ ಕಾಸಿ ಮತ್ತು ಗ್ಯಾರೋ ಭಾಷೆಗಳನ್ನು ಮಾತ್ರ ಯಾಕೆ ಇಂಟ್ರಡ್ಯೂಸ್ ಮಾಡಿದ್ದಾರೆ? ಈಗ ನೀವು ಮೇಘಾಲಯವನ್ನು ತಗೊಂಡಾಗ, ಮೇಘಾಲಯ ಒಂದು ಮೇಜರ್ ಆಗಿ ಈಶಾನ್ಯ ರಾಜ್ಯವನ್ನು ತಗೊಂಡಾಗ, ನಾವು ಈ ಈಶಾನ್ಯ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 3 ಬುಡಕಟ್ಟು ಜನಾಂಗದವರು, 3 ಟ್ರೈಬಲ್ ಗ್ರೂಪ್ಸ್ ಅಂತ ಕರಿತೀವಿ ನಾವು. 3 ಟ್ರೈಬಲ್ ಗ್ರೂಪ್ಸ್ ಇದ್ದಾರೆ. ಯಾರಪ್ಪ 3 ಟ್ರೈಬಲ್ ಗ್ರೂಪ್ಸ್ ಅಂತ ಕೇಳಿದ್ರೆ, ಮೊದಲನೇದು ಯಾರು ಅಂತಂದ್ರೆ ಗ್ಯಾರೋ ಇದ್ದಾರೆ, ಎರಡನೇದು ಕಾಸಿ ಅಂತ ಕರಿತೀವಿ, ಅಂಡ್ ಮೂರನೇದು ಏನಪ್ಪಾ ಅಂತಂದ್ರೆ ಜೈಂಟ್ಯಾ. ನಾವು ಈ 3 ಬುಡಕಟ್ಟು ಜನಾಂಗದವ್ರು ಆಗಿರ್ಬೋದು, ಇಟ್ ಇಸ್ ಟ್ರೈಬಲ್ ಗ್ರೂಪ್ಸ್ ಆಗಿರ್ಬೋದು, ನಾವು ಇವರು ಮೇಜರ್ ಆಗಿ 3 ಟ್ರೈಬಲ್ ಗ್ರೂಪ್ಸ್ ಇದ್ದಾರೆ. ನಾವು ಇವ್ರಿಗೊಂದು ಸ್ವಲ್ಪ ಕನ್ವೀನಿಯೆಂಟ್ ಆಗಲಿ, ಅವ್ರಿಗೊಂದು ಸ್ವಲ್ಪ ಸಹಾಯ ಆಗಲಿ, ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಸೇವೆ ಸಲ್ಲಿಸಬೇಕಾದ್ರೆ ಅವರ ಒಂದು ಭಾಷೆಯಲ್ಲೇ ಸೇವೆಯನ್ನು ಕೊಡೋಣ ಅಂದ್ಬಿಟ್ಟು ಮೇಜರ್ ಆಗಿ ನಮ್ಮ ಮೇಘಾಲಯ ಸೀಮ್ ಆಗಿರ್ತಕ್ಕಂಥವ್ರು ಏನು ಮಾಡಿದ್ದಾರೆ ಅಂತಂದರೆ, ಕಾಸಿ ಮತ್ತು ಗ್ಯಾರೋವನ್ನು, ಅಂದರೆ ಗ್ಯಾರೋ ಮತ್ತು ಕಾಸಿ ಭಾಷೆಗಳನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ನಮ್ಮ ಮೇಘಾಲಯ ಸರ್ಕಾರದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಆ್ಯಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದ್ರೆ ಏನು ಗೊತ್ತಿರಬೇಕು, ಅದೇ ರೀತಿ ನಮಗೆ ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಅಂದ್ರೆ ಏನು ಗೊತ್ತಿರಬೇಕು, ಅದೇ ರೀತಿ ನಮಗೆ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನ್ಯಾಷನಲ್ ಲ್ಯಾಂಗ್ವೇಜ್ ಇಲ್ಲ ಬಾಸ್. ಓಕೆನಾ? ಇಷ್ಟು ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ ಅಂತ ಕರಿತೀವಿ. ಓಕೆನಾ? ಬಟ್ ಈಗ ಇದೆಲ್ಲ ಓಕೆ ಸರ್, ಇಟ್ ಈಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಮೇಘಾಲಯ. ಮೊದಲು ಇಂಗ್ಲೀಷ್ ಇತ್ತು, ಬಟ್ ಇವಾಗ ಕಾಸಿ ಮತ್ತು ಗ್ಯಾರೋ ಅಂತ ಭಾಷೆಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಇದು ನಮ್ಗೆ ಗೊತ್ತಾಯ್ತು ಈಗ. ಅಂಡ್ ಎರಡನೇದು ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಸಂವಿಧಾನದಲ್ಲಿ ಯಾವ ಸಂವಿಧಾನ ವಿಧಿಯಲ್ಲಿ ಅಡಿಯಲ್ಲಿ ಬರುತ್ತೆ ಸರ್ ಅಂತ ಕೇಳಿದ್ರೆ, ಆರ್ಟಿಕಲ್ 345ರಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಿ 345 ಅಡಿಯಲ್ಲಿ ಏನ್ ಮಾತಾಡ್ತೀವಿ ನಾವು ಅಂತಂದ್ರೆ, ಏನ್ ಮಾತಾಡ್ತೀವಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರಗಳಿಗೆ ಅಥವಾ ಲೆಜಿಸ್ಲೇಚರ್ಗೆ ಅಧಿಕಾರ ಕೊಟ್ಟಿದ್ದೀವಿ. ಲೆಜಿಸ್ಲೇಚರ್ ಅಂದ್ರೆ ಏನಪ್ಪಾ ಅಂದ್ರೆ ವಿಧಾನಸಭಕ್ಕೆ ನೆನಪಿಟ್ಕೋಬೇಕಿಲ್ಲಿ, ವಿಧಾನಸಭಕ್ಕೆ ಯಾವ ಒಂದು ಪವರ್ ಕೊಟ್ಟಿದ್ದೀವಪ್ಪ ಅಂತ ಕೇಳಿದ್ರೆ, ಅಫಿಷಿಯಲ್ ಲ್ಯಾಂಗ್ವೇಜಸ್ ಅನ್ನ ಮೇಜರ್ ಆಗಿ ಅಳವಡಿಸ್ಕೊಳ್ಬಹುದು. ಬಟ್ ಕೇಂದ್ರ ಸರ್ಕಾರದಲ್ಲಿ ಆಲ್ರೆಡಿ ಹೇಳಿದೆ, ಕೇಂದ್ರ ಸರ್ಕಾರದಲ್ಲಾದ್ರೆ ನಾನು ಆಲ್ರೆಡಿ ಹೇಳಿದೆ ಹಿಂದಿ ಮತ್ತು ಇಂಗ್ಲೀಷ್ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಾದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಕರಿತೀವಿ. ಅದರ ಜೊತೆಗೆ ಈಗ ರೀಸೆಂಟ್ ಆಗಿ ಮೇಘಾಲಯದಲ್ಲಿ ಗ್ಯಾರೋ ಮತ್ತು ಕಾಸಿ ಭಾಷೆಗಳನ್ನು ಕೂಡ ಮೇಜರ್ ಆಗಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವ ವಿಧಿಯ ಮೂಲಕ ಅಂತ ಕೇಳಿದ್ರೆ ಆರ್ಟಿಕಲ್ 345 ಅಂತ ಕರಿತೀವಿ ನಾವು. ಸರ್ ಇದೆಲ್ಲ ಮಾಡೋದು ಸರಿನಾ ತಪ್ಪಾ ಅಂತಂದ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂತ ಕೇಳಿದ್ರೆ, ಅಲ್ಲಿರ್ತಕ್ಕಂಥ ಜನರಿಗೆ ಯಾವ ಭಾಷೆಯಲ್ಲಿ ನಾವು ಮಾತಾಡಬೇಕು, ಯಾವ ಭಾಷೆಯಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ಸ್ ಅನ್ನ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡ್ತಾರೆ. ಅದೇ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗಾದ್ರೆ ಪಾರ್ಲಿಮೆಂಟ್ ಡಿಸೈಡ್ ಮಾಡ್ತಾರೆ. ಬಟ್ ಅದೇ ರೀತಿ ನಮ್ಮ ರಾಜ್ಯಗಳಲ್ಲಿ ಯಾವ ಭಾಷೆಯನ್ನು ಮಾತಾಡಬೇಕು ಅನ್ನೋದನ್ನ ಯಾರಪ್ಪ ಡಿಸೈಡ್ ಮಾಡ್ತಾರೆ ಅಂದ್ರೆ ವಿಧಾನಸಭಾ ಮತ್ತು ವಿಧಾನ ಪರಿಷತ್ಗಳು ಇನ್ ಕೇಸ್ ಇದ್ರೆ ಅವರು ಡಿಸೈಡ್ ಮಾಡ್ತಾರೆ. ಹೌದು ಇಲ್ಲೋ ಬಸ್? ಮೇಜರ್ ಆಗಿ ಏನೇ ಇರಲಿ, ನಮ್ಮ ಭಾರತ ಅಂತ ತಗೊಂಡಾಗ ನಾವು ಹಲವಾರು ಭಾಷೆಗಳಿಂದ ಕೂಡಿರ್ತಕ್ಕಂಥ ನಮ್ಮ ಭಾರತವನ್ನ ಯಾವುದೋ ಒಂದು ಭಾಷೆಯಿಂದ ಇಟ್ ಇಸ್ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಹಲವಾರು ಭಾಷೆಗಳಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಜನರು ಕೂಡ ತುಂಬ ಕನ್ವೀನಿಯೆಂಟ್ ಆಗುತ್ತೆ. ಈಗ ನೀವೇ ಹೇಳಿ, ಈಗ ನಾನು ಇಂಗ್ಲೀಷಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ, ಕನ್ನಡದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ, ಅಥವಾ ಎರಡರಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತಾ? ಈಗ ನೋಡಿ, ಎರಡರಲ್ಲಿ ಮಾಡಿದ್ರು ಕ್ಲಾಸ್ನ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಇಂಗ್ಲೀಷ್ ಮಕ್ಕಳಿಗೂ ಬೆನಿಫಿಟ್ ಆಗುತ್ತೆ, ಅದೇ ರೀತಿ ನಮ್ಮ ಕನ್ನಡದ ಮಕ್ಕಳು ಕೂಡ ಮೇಜರಾಗಿ ಈಕ್ವಲ್ ಆಗಿ ಬೆನಿಫಿಟ್ ಆಗೋದ್ರಿಂದ ತುಂಬ ಒಳ್ಳೆಯದು ಇಲ್ವೋ? ಹಾಗಾಗಿ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಶುಡ್ ನಾಟ್ ಬಿ ಎ ಬ್ಯಾರಿಯರ್, ರಾದರ್ ಇಟ್ ಶುಡ್ ಬಿ ಎ ಪಾತ್ ಫಾರ್ ಕಮ್ಯುನಿಕೇಟಿಂಗ್ ವಿತ್ ದ ಪೀಪಲ್. ಅಂದರೆ ಜನರ ಮಧ್ಯೆ ಇಟ್ ಈಸ್ ಒಂದು ಮೇಜರ್ ಆಗಿ ಕಮ್ಯುನಿಕೇಟ್ ಮಾಡ್ತಕ್ಕಂಥ ಚಾನೆಲ್ ಆಗಿರಬೇಕೆ ಹೊರತು ಇದನ್ನು ಯಾವುದೇ ರೀತಿ ಕೂಡ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತಾ ಮುಂದಿನ ಟಾಪಿಕ್ಗೆ ಮೂವ್ ಆಗೋಣ.